ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಬ್ರೈಡಲ್ ಸ್ಯಾರಿಗೆ ಕ್ರೋಶಾ ಕುಚ್ಚು ಡಿಸೈನ್ನ ಮಾಡ್ತಾಯಿದ್ದೀನಿ. ಗ್ರ್ಯಾಂಡ್ ಆದಂಥ ಒಂದು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. 3 ಸ್ಟೆಪ್ಸಲ್ಲಿ ಈ ಡಿಸೈನ್ನ ಮಾಡಿರೋ ಅಂಥದ್ದು. ಇದರಲ್ಲಿ ಫ್ಲವರ್ ಆರ್ಚ್ ಬರುತ್ತೆ, ನಮಗೆ ಫ್ಲವರ್ ಪೆಟಲ್ ಆರ್ಚ್ ಡಿಸೈನ್ ಇದು. ಸೊ ಇದಕ್ಕೆ ನೀವು ಅಬೌವ್ 1000ರಿಂದ 1200ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಳ್ಳೋಣ. ನಾನಿಲ್ಲಿ ಈ ಥರ ಸ್ಟಾರ್ ಡಿಸೈನ್ದು ಬ್ರೈಡಲ್ ಬಿಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದೇ ಬೀಡ್ ತೊಗೊಂಡಿದ್ದೀನಿ ನಾನಿಲ್ಲಿ ಆರ್ಚ್ಗೆ. ಮತ್ತು ನಾನಿಲ್ಲಿ ನಾವು ಯಾವಾಗಲೂ ಮೀಡಿಯಮ್ ಸೈಜ್, ಅದೇ ಪುಟ್ಟು ಬೀಡನ್ನ ತೊಗೊತೀವಲ್ಲ, ಸ್ಮಾಲ್ ಬೀಡು, ಅದಕ್ಕಿಂತ ಸ್ವಲ್ಪ ದೊಡ್ಡ ಬೀಡಿದು. ಆಮೇಲೆ ಜರಿ ದಾರ, ಕತ್ರಿ, ದೊಡ್ಡ ಕಣ್ಣಿನ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ, ಮತ್ತು ಕ್ರೋಶಾ ನೀಡಲ್ ನಂಬರ್ 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ನೀವು. ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥದ್ದು 11 ನೀಡಲ್ ನಂಬರು. ಮತ್ತು 2 ಕಲರು ದಾರ ಕುಚ್ಚು ಕಟ್ಕೊಳ್ಳೋದಕ್ಕೆ, ಹಾಗೆಯೇ 2 ಕಲರ್ ದಾರ, 6 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ ಡಿಸೈನ್ ಮಾಡೋದಕ್ಕೆ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನ ಶುರು ಮಾಡೋಣ ಬನ್ನಿ. ಮೊದಲು ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಇವಾಗ ಸೀರೆ ಸೆರಗು ಇರುತ್ತಲ್ಲ, ಆ ಸೆರಗು ಆಪೋಸಿಟ್ ಕಲರ್ ಥ್ರೆಡ್ಡನ್ನು ಫಸ್ಟ್ ಸ್ಟೆಪ್ಪಿಂದ ಡಿಸೈನ್ನ ಮಾಡ್ಕೊಂಡು ಹೋಗಬೇಕು. ಅಂದರೆ ಸ್ಯಾರಿ ಯಾವ ಕಲರ್ ಇರುತ್ತೆ ಆ ಕಲರ್ ಥ್ರೆಡ್ನ ತಗೊಳ್ಬೇಕು. ಆ್ಯಂಡ್ ಥ್ರೆಡ್ನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ಥ್ರೆಡ್ನ ಪ್ಲೇಸ್ ಮಾಡ್ಕೊಳ್ಳಿ. ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ಥ್ರೆಡ್ನ ಕೆಳಗಡೆಯಿಂದ ಮೇಲ್ಗಡೆಗೆ ಪೂರ್ತಿಯಾಗಿ ಎತ್ಕೊಂಡು 2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಒಂದು 2 ಅಥವಾ 3 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೊಂಬಿಡಿ. ಕೊನೆಯಲ್ಲಿ ಇದನ್ನು ಕುಚ್ಚೊಳಗೆ ಹಾಕಿ ನಾವು ಕಟ್ಕೊಬೋದು. ಗ್ಲೂ ಪೇಸ್ಟ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಏಕೆಂದರೆ ಸಮ್ಟೈಮ್ಸ್ ಗ್ಲೂ ಪೇಸ್ಟ್ ಮಾಡಿರ್ತೀವಲ್ಲ, ಅದು ಬಿಚ್ಚೋಗೋ ಚಾನ್ಸಸ್ ಕೂಡ ಇರುತ್ತೆ. ನೀವು ಈ ರೀತಿ ಗಂಟು ಹಾಕ್ಕೊಂಡು ಕೊನೆಯಲ್ಲಿ ಕುಚ್ಚೊಳಗೆ ಸೇರಿಸ್ಕೊಂಡ್ಬಿಟ್ರೆ ಯಾವುದೇ ರೀತಿಯಾಗಿ ಬಿಚ್ಚೋಗೋ ಚಾನ್ಸಸ್ ಇರೋದಿಲ್ಲ. ಅದಾದಮೇಲೆ ಅಲ್ಲಿ ಸೇಮ್ ಪ್ಲೇಸಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ದಾದಮೇಲೆ 5 ಚೈನ್ಗಳನ್ನ ಹಾಕ್ಕೋಬೇಕು. 5 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿ ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡಬೇಕು. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿದ್ದಾದಮೇಲೆ ನೋಡಿ, ಇವಾಗ ನಾವು ಫಸ್ಟ್ ಬೇಸ್ ಲೈನ್ನ ನೀಟಾಗಿ ರಿಂಕಲ್ಸ್ ಬರ್ದಿರೋ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು. ಹಾಗಾಗಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. 5 ಚೈನ್ ಗ್ಯಾಪ್ ಆದಮೇಲೆ 3 ಚೈನ್ ಗ್ಯಾಪು, 3 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಗ್ಯಾಪ್ ಬರುತ್ತೆ, 3 ಚೈನ್ ಹಾಕಬೇಕು. ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಅಥವಾ ನೀವು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡಾಗ ಒಂಚೂರು ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ, ನಿಮಗೆ ರಿಂಕಲ್ಸ್ ಬರೋದಿಲ್ಲ. ಇವಾಗ ನಾವು ಒಂದು ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಏನು ನಾನು ತೋರಿಸಿರೋ ಆ ಥರದ್ದೇ ಬೀಡ್ ಅಂತ ಏನಿಲ್ಲ, ಸ್ವಲ್ಪ ಗ್ರ್ಯಾಂಡಾಗಿ ಬಿಗ್ ಬೀಡನ್ನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಡಿಸೈನ್ಗೆ. ಏಕೆಂದರೆ ಆಮೇಲೆ ನಾವೇನು ಆರ್ಚಿಗೆ ಹೆವಿಯಾಗಿ ಬೀಡ್ಸ್ಗಳನ್ನ ಯೂಸ್ ಮಾಡೋದಿಲ್ಲ. ಹಾಗಾಗಿ ಚೆನ್ನಾಗಿರೋವಂಥ ಬಿಗ್ ಬೀಡನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೀಡನ್ನ ಲಾಕ್ ಮಾಡಿ ಆನಂತರ ಸೀರೆಗೆ ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಸೇಮ್ ಈ ಕಡೆನೂ 3 ಚೈನ್ ಗ್ಯಾಪು 2 ಟೈಮ್ಸ್ ಬರುತ್ತೆ. 3 ಚೈನ್ ಗ್ಯಾಪ್ ಹಾಕ್ಕೊಳ್ಳಿ, ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇಲ್ಲಿ 3 ಚೈನ್ ಗ್ಯಾಪ್ ಬರೋದಿಲ್ಲ ನಮಗೆ. ನಾನು ಒಂದೇ ಸ್ಟೆಪ್ಪಲ್ಲಿ ಆರ್ಚ್ನ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ. ಹಾಗಾಗಿ 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕಿಬಿಟ್ಟು ಸ್ವಲ್ಪ ಸ್ಯಾರಿನ ಟರ್ನ್ ಮಾಡ್ಕೊಳ್ಳಿ. ಅದಾದಮೇಲೆ ಬೀಡ್ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮೇಲೆ ಲಾಕ್ ಮಾಡ್ಕೊಂಬಿಡಿ. ನಾವು ಫಸ್ಟ್ ಬೇಸ್ ಲೈನ್ನ ಮಾಡ್ಕೊಂಡು ಹೋಗಿ ಆಮೇಲೆ ಆರ್ಚ್ ಕೂಡ ಮಾಡ್ಬೋದು. ಅಥವಾ ಈ ರೀತಿ ಒಂದೇ ಸ್ಟೆಪ್ಪಲ್ಲಿ ಬೇಸ್ ಲೈನ್ ವಿತ್ ಸೆಕೆಂಡ್ ಸ್ಟೆಪ್ಪು ಎರಡನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆ ಲಾಕ್ ಆದಮೇಲೆ ಮತ್ತೆ 3 ಚೈನ್ ಹಾಕಿಬಿಟ್ಟು 3 ಚೈನ್ ಗ್ಯಾಪ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಇವಾಗ ಸ್ಯಾರಿನ ಟರ್ನ್ ಮಾಡ್ಕೊಳ್ಳಿ, ಸೀದಾ ಮಾಡ್ಕೊಳ್ಳಿ. ಸೀದಾ ಮಾಡಿಕೊಂಡು ಇವಾಗ ಆರ್ಚ್ ಮಾಡ್ಕೊಂಡು ಹೋಗಬೇಕು. ಈಗ 5 ಚೈನ್ ಏನು ಹಾಕಿದ್ವಿ ಅಲ್ಲ, ಬೀಡ್ ಕೆಳಗಡೆ 5 ಚೈನ್ ಹಾಕಿದ್ವಿ ಅಲ್ಲ, ಅಲ್ಲಿಗೆ ಆರ್ಚ್ ಮಾಡ್ಕೊಂಡು ಹೋಗಬೇಕು. ಟ್ರಿಪಲ್ ಸ್ಟೆಪ್ ಆರ್ಚು, ಡಬಲ್ ಸ್ಟೆಪ್ ಅಲ್ಲ, ಟ್ರಿಪಲ್ ಸ್ಟೆಪ್. ಅಂದರೆ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೊಳ್ಳಿ.
5 ಚೈನ್ ಗ್ಯಾಪ್ ಒಳಗಡೆಯಿಂದ ನೀಡಲ್ನ ಮೇಲಕ್ಕೆ ಎತ್ಕೊಳ್ಳಿ. ಆಮೇಲೆ 2 1 2 1 2 1 3 ಬಾರಿ ಬರುತ್ತೆ. ಇದು ನಿಮಗೆ ಟ್ರಿಪಲ್ ಕ್ರೋಶೆಟ್ಟು. ಸೊ ಇದೇ ರೀತಿ ನಾವು ಟ್ರಿಪಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಮತ್ತು ನಾನಿಲ್ಲಿ ನಮಗೆ ನೆಕ್ಸ್ಟ್ ಸ್ಟೆಪ್ಗೆ ಇಷ್ಟೇ ಕಂಬಗಳು ಬೇಕು ಅಂತ ಇರುತ್ತೆ. ಹಾಗಾಗಿ ಇಲ್ಲಿ ನೀವು ಎಷ್ಟು ಹಿಡಿಸುತ್ತೆ ಅಷ್ಟು ಹಾಕ್ಕೋಬೇಕು ಅನ್ನೋದಿಲ್ಲ. ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ನೀವು 18 ಕಂಬಗಳನ್ನೇ ಮಾಡ್ಕೋಬೇಕು. ಮತ್ತು ನಾವಿಲ್ಲಿ ನೋಡಿ, ನೀವು ಸ್ಟಾರ್ಟಿಂಗಲ್ಲಿ ಬೇಸ್ ಲೈನ್ ಬಿಟ್ಟು 3 ಚೈನ್ ಗ್ಯಾಪ್ ಹಾಕಿ ಸ್ಯಾರಿನ ಟರ್ನ್ ಮಾಡ್ಕೊಂಡ್ವಿ ಅಲ್ಲ, ಆ 3 ಚೈನ್ನ ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ 5 ಚೈನ್ ಗ್ಯಾಪ್ ಒಳಗಡೆಗೆ 17 ಟ್ರಿಪಲ್ ಕ್ರೋಶೆಟ್ನ ಹಾಕ್ಕೋಬೇಕು. ಆವಾಗ ಟೋಟಲ್ ಆಗಿ 18 ಕಂಬಗಳು ಕೌಂಟಿಂಗ್ ಬರುತ್ತೆ. ನೋಡಿ, ಇವಾಗ 18 ಕಂಬ ಆಗಿದೆ. ಆದಮೇಲೆ ಲಾಸ್ಟಲ್ಲಿ ಬೀಡ್ ಪಕ್ಕ ಲಾಕ್ ಇದೆಯಲ್ಲ, ಆ ಲಾಕ್ ಒಳಗಡೆಗೆ ಒಂದು ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡಬೇಕು. ಅದು ನಮಗೆ ಬೇಸ್ ಲೈನು. ಈಗ ರೈಟ್ ಸೈಡಲ್ಲಿ 3 ಚೈನ್ ಗ್ಯಾಪು ಬೇಸ್ ಲೈನ್ ಇರುತ್ತಲ್ಲ, ಆ ಥರ ಇದು ನಾವು ಆ ಲಾಕ್ ಒಳಗಡೆಗೆ ಕಂಬ ಹಾಕೋದು ಬೇಸ್ ಲೈನು. ಇದು ಕಂಬ ಕೌಂಟಿಂಗ್ ಬರಲ್ಲ ನಿಮಗೆ. ಅದಾದಮೇಲೆ ಮತ್ತೆ 3 ಚೈನ್ ಗ್ಯಾಪು 3 ಚೈನ್ ಗ್ಯಾಪ್ ಹಾಕ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 5 ಚೈನ್ ಗ್ಯಾಪು 5 ಚೈನ್ ಗ್ಯಾಪ್ ಹಾಕ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಅಥವಾ ಒಂಚೂರು ಹಿಂದಕ್ಕೆ ಲಾಕ್ ಮಾಡಿಕೊಂಡ್ರೆ ನಿಮಗೆ ರಿಂಕಲ್ಸ್ ಬರೋದಿಲ್ಲ. ತುಂಬ ಜನ ಕೇಳ್ತಾಯಿದ್ರು, ರಿಂಕಲ್ಸ್ ಬಂದರೆ ಏನು ಮಾಡಬೇಕು ಬರೋದನ್ನ ಅವಾಯ್ಡ್ ಮಾಡೋದಕ್ಕೆ ಅಂತ. ನೀಡನ್ನು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿ ಅಥವಾ ಒಂದು ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡಿ. ನೋಡಿ, ಈ ರೀತಿ ಆರ್ಚು ತುಂಬ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. 18 ಕಂಬಗಳು, ಅದನ್ನು ಮಾತ್ರ ನೀವು ಮಿಸ್ಸೇ ಮಾಡೋಂಗಿಲ್ಲ. ಕೌಂಟಿಂಗು ಸ್ಟಾರ್ಟಿಂಗ್ 3 ಚೈನು ಮೇಲೆ 5 ಚೈನ್ ಗ್ಯಾಪ್ ಒಳಗಡೆಗೆ 17 ಕಂಬಗಳು. ನೋಡಿ, ಇವಾಗ ನಾನು ಎಂಡಿಂಗ್ ಬಂದಿದ್ದೀನಿ. ಈಗ ಎಂಡಿಂಗಲ್ಲಿ ನಾವು ಥ್ರೆಡ್ನ ಕಟ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಸ್ಟೆಪ್ನ ಇದೇ ಥ್ರೆಡ್ಡಿಂದ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ನಾನು ಹೇಳಿದ್ನಲ್ಲ ನಮಗೆ ಫ್ಲವರ್ ಪೆಟಲ್ಸ್ ರೀತಿನಲ್ಲಿ ನಾನು ಮಾಡಿದ್ದೀನಿ ಅಂತ, ಅದಕ್ಕೆ ಮತ್ತೆ ಬೇಸ್ ಲೈನ್ನ ಮಾಡಿ ನಾವು ಆಮೇಲೆ ಫ್ಲವರ್ ಪೆಟಲ್ನ ಮಾಡ್ಕೋಬೇಕು. ನೋಡಿ, ಇವಾಗ ಸೀರೆನ ಉಲ್ಟಾ ಮಾಡ್ಕೊಂಡಿದ್ದೀನಿ. ಸೀರೆನ ಉಲ್ಟಾ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಥ್ರೆಡ್ನ ಕಟ್ ಮಾಡೋ ಆಗಿಲ್ಲ. ಸೀರೆನ ಉಲ್ಟಾ ಮಾಡ್ಕೊಳ್ಳಿ, ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನನಗಿಲ್ಲಿ ನೋಡಿ, ಸ್ಟಾರ್ಟಿಂಗಲ್ಲಿ ಉಲ್ಟಾ ಮಾಡಿದ್ಮೇಲೆ 4 ಚೈನ್ ಹಾಕ್ತಾಯಿದ್ದೀನಿ. ಯಾಕೆಂದರೆ 5 ಚೈನ್ ಹಾಕಬೇಕಾಗಿತ್ತು, ಬಟ್ ಸಾಕಾಗಿಲ್ಲ. 4 ಚೈನ್ ಹಾಕಿ 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು 3 ಚೈನ್ ಗ್ಯಾಪ್ಗೆ 3 ಚೈನ್ ಬರುತ್ತೆ. 3 ಚೈನ್ ಬರುತ್ತೆ, ಲಾಕ್ ಮೇಲೆ ಲಾಕ್ ಬರುತ್ತೆ. ಲಾಕ್ ಮೇಲೆ ಲಾಕ್. ಸೊ ಇವಾಗ ನಾವು ಮತ್ತೆ ಪೆಟಲ್ ಮಾಡೋದಕ್ಕೆ ಏನು ಬೇಸ್ ಲೈನ್ನ ರೆಡಿ ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿ ನೀವಿಲ್ಲಿ 5 ಅಥವಾ 6 ಚೈನ್ಗಳನ್ನ ಹಾಕ್ಕೋಬೇಕಾಗುತ್ತೆ. 6 ಚೈನ್ಗಳನ್ನ ಹಾಕ್ಕೊಳ್ಳಿ. 6 ಚೈನೇ ಹಾಕ್ಕೊಳ್ಳಿ ನೀವು. 5 ಚೈನ್ ಅಂದರೆ ಕನ್ಫ್ಯೂಷನ್ ಆಗುತ್ತೆ. 6 ಚೈನ್ ಹಾಕ್ಕೊಳ್ಳಿ. 6 ಕಂಬಗಳು ಅಂದರೆ 6 ಕಂಬನ ಕೌಂಟ್ ಮಾಡ್ಕೊಳ್ಳಿ. ನಿಮಗಿಲ್ಲಿ ಉಲ್ಟಾ ಮಾಡ್ಕೊಂಡಿದ್ದೀರಲ್ಲ, ಚಿಕ್ಕ ಚಿಕ್ಕದಾಗಿ ಹೋಲ್ಗಳು ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ನೀವು ಒಂದೊಂದು ಹೋಲ್ನ ಕೌಂಟ್ ಮಾಡಿಕೊಂಡು 6ನೇ ಹೋಲ್ಗೆ ಲಾಕ್ ಮಾಡಿ. ಅಂದರೆ 6ನೇ ಕಂಬ ಆಗುತ್ತೆ ಅದು. ಮತ್ತೆ 6 ಚೈನ್ಗಳನ್ನ ಹಾಕ್ಕೊಳ್ಳಿ. ಮತ್ತೆ ಅಲ್ಲಿಂದ ಕೌಂಟ್ ಮಾಡಿ. ಲಾಕ್ ಮಾಡಿರೋದನ್ನು ಬಿಟ್ಬಿಟ್ಟು ಮತ್ತೆ ಅಲ್ಲಿಂದ 6 ಕಂಬಗಳು ಲಾಕ್. ಮತ್ತು ಇವಾಗ 6 ಚೈನ್ನ ಹಾಕ್ಕೊಳ್ಳಿ. ನೀವಿಲ್ಲಿ ಎಂಡಿಂಗಲ್ಲಿ ಲಾಸ್ಟ್ ಕಂಬದ ಮೇಲೆ ಲಾಕ್ ಮಾಡಿ ಆದರೂ ಮಾಡ್ಬೋದು, ಅಥವಾ ಲಾಕ್ ಮೇಲೆ ಲಾಕು. ಇವಾಗೇನು ಲಾಸ್ಟಲ್ಲಿ ನಾನು ಅದು ಫಸ್ಟು ಇದು ಮಾತ್ರ ಸ್ವಲ್ಪ ಆ ಥರ ನಿಮ್ಗಾಯಿತು. ಲಾಕ್ ಮೇಲೆ ಲಾಕ್ ಮಾಡ್ಕೊಂಬಿಡಿ. ಸೊ ಟೋಟಲಾಗಿ 18 ಕಂಬ ಹಾಕ್ಕೊಂಡಿರ್ತೀವಲ್ಲ, 6 6 6 6 6 6 3 ಸಲ ಬರುತ್ತೆ ನಮಗೆ. ಸೊ 3 ಆರ್ಚ್ಗಳು ಬರುತ್ತೆ ನಮಗೆ ಇವಾಗ ಸೆಕೆಂಡ್ ಸ್ಟೆಪ್ಪಲ್ಲಿ. ಸೊ ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಲಾಕ್ ಮೇಲೆ ಲಾಕ್ ಮಾಡಿದ್ದಾದಮೇಲೆ ಇವಾಗ ನೋಡಿ, ಈ ರೀತಿ ನಿಮಗೆ ಬೇಸ್ ಲೈನ್ ಇದು 3 ಬಾರಿ ಬರುತ್ತೆ. 6 ಚೈನ್ ಗ್ಯಾಪು 3 ಟೈಮ್ಸ್ ಬಂದಿದೆ. ಇವಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಹಾಕಿ, 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕಿ, ಮತ್ತು 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನು, ಮತ್ತು ಆರ್ಚ್ ಕಂಟಿನ್ಯೂ. 6 ಚೈನ್ ಹಾಕಬೇಕು. 6 ಕಂಬನ ಕೌಂಟ್ ಮಾಡಿಬಿಟ್ಟು 6ನೇ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ
ಈ ಡಿಸೈನ್ ಸೆಕೆಂಡ್ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾವಿಲ್ಲಿ ಬೇರೆ ಕಲರ್ ಥ್ರೆಡ್ನ ಯೂಸ್ ಮಾಡಿದ್ರೆ ಡಿಸೈನ್ ಚೆನ್ನಾಗಿ ಕಾಣಿಸೋದಿಲ್ಲ. ಆರ್ಚ್ ಮಧ್ಯಕ್ಕೆ ನಾವು ಸೇಮ್ ಕಲರ್ ಥ್ರೆಡ್ನೇ ಯೂಸ್ ಮಾಡಬೇಕು. ಹಾಗಾಗಿ ಫಸ್ಟ್ ಸ್ಟೆಪ್ಪಲ್ಲಿ ಏನು ಕಲರ್ನ ಯೂಸ್ ಮಾಡಿದ್ರಿ ಅಲ್ಲ, ಅದೇ ಸ್ಟೆಪ್ಪಲ್ಲಿ ಸೆಕೆಂಡ್ ಸ್ಟೆಪ್ದು ಈಗೇನು ಬೇಸ್ ಲೈನ್ ಅಂತ ಮಾಡ್ತಾ ಇದ್ದೀವಲ್ಲ ಅದೇ ಕಲರಲ್ಲಿ ಮಾಡ್ಕೊಂಡು ಹೋಗಬೇಕು. ಸೊ ಇವಾಗ ಡಿಸೈನ್ ಸೇಮ್ ಕಂಟಿನ್ಯೂ ನೋಡಿ. ಇದೇ ರೀತಿ ನಾನು ಎಲ್ಲ ಆರ್ಚ್ಗಳಿಗೂ ಬೇಸ್ ಲೈನ್ನ ರೆಡಿ ಮಾಡ್ತೀನಿ. ಈ ರೀತಿ ಮಾಡ್ಕೊಂಡು ಬರಬೇಕು ನಾವು. ಈ ರೀತಿ ಕಾಣಿಸುತ್ತೆ ನಿಮಗೆ. ತುಂಬ ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ಅಂತೂ ರಿಯಲಿ ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ. ಇವಾಗ ಎಂಡಿಂಗ್ ಬಂದಿದ್ದೀನಿ. ಇವಾಗ ನಾವು ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಎಂಡಿಂಗು ಲಾಕ್ ಮೇಲೆ ಲಾಕ್ ಮಾಡಿದ್ದಾಗಿದೆ. ಒಂದು 2 ಚೈನ್ಗಳನ್ನ ಹಾಕಿಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೊಂಬಿಡೋಣ. ಕಟ್ ಮಾಡಿಕೊಂಡು ನೀಡಲ್ನ ಮೇಲಕ್ಕೆ ಎತ್ಕೊಂಡು ಥ್ರೆಡ್ನ ಟೈಟ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಏನು ಥ್ರೆಡ್ನ ಕಲರ್ ಚೇಂಜ್ ಮಾಡ್ಕೊಳ್ತಾ ಇರೋದು. ಇವಾಗ ನಾವು ಏನು ಸೆರಗು ಏನು ಕಲರ್ ಇದೆ ಆ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾ ಇರೋದು. ನಾವು ಇವಾಗ ಏನು ಮಾಡೋಣ ಅಂದರೆ ಈ ಥ್ರೆಡ್ನ ಕಟ್ ಮಾಡಿದ್ವಿ ಅಲ್ಲ, ಆ ಥ್ರೆಡ್ಗೆ ನೋಡಿ ಈ ರೀತಿ ಆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ದು ಥ್ರೆಡ್ನ ಜಾಯಿನ್ ಮಾಡ್ಕೊಳ್ಳಿ. ಮಾಡಿಕೊಂಡು ಆತ ಎರಡೂ ಥ್ರೆಡ್ನ ಸೇರಿಸ್ಕೊಂಡು ಈ ರೀತಿ ಒಂದು ಸರ್ಗುಂಡಿಗೆ ಟೈಪೆಲ್ಲ ಹಾಕ್ಕೊಂಬಿಡಿ. ಈ ರೀತಿ ಒಂದು ಗಂಟು ಹಾಕ್ಕೊಂಬಿಡೋಣ. ಟೈಟಾಗಿ ಕುತ್ಕೊಂಡ್ಬಿಡುತ್ತೆ ನಮಗೆ ಅದು. ಗಂಟು ಹಾಕ್ಕೊಂಡು ಟೈಟ್ ಮಾಡ್ಕೊಂಬಿಡಿ. ಯಾಕೆಂದರೆ ನಾವು ಬೇಸ್ ಲೈನಿಂದ ಮತ್ತೆ ಕೆಳಗಡೆಯಿಂದ ಬರೋದಕ್ಕಾಗೋದಿಲ್ಲ. ಹಾಗಾಗಿ ಈ ರೀತಿ ನಾವು ಗಂಟು ಹಾಕ್ಕೊಂಬಿಟ್ರು ನೋ ಪ್ರಾಬ್ಲಮ್. 1-2 ಗಂಟು ಹಾಕ್ಕೊಂಡು ಟೈಟಾಗಿ ಕಟ್ಕೊಂಬಿಡೋಣ. ಕಟ್ಕೊಂಡು ಸೀರೆನ ನಾವಿವಾಗ ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ಇದಿವಾಗ ಉಲ್ಟಾ ಇದೆ. ಸೀರೆನ ಇವಾಗ ಸೀದಾ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸೀದಾ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಥರ್ಡ್ ಸ್ಟೆಪ್ ಡಿಸೈನ್ ಇವಾಗ ನೆಕ್ಸ್ಟ್. ಇವಾಗ ಒಂದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಂಬಿಡೋಣ. ಅಲ್ಲೇನು ಗಂಟು ಹಾಕ್ಕೊಂಡ್ವಿ ಅಲ್ಲ ಅದರೊಳಗಡೆಗೆ ಒಂದು ಲಾಕ್. ಅದಾದಮೇಲೆ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಬರುತ್ತೆ. 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕಬೇಕು. ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮೇಲೆ ಲಾಕು. ಫೈವ್ ಚೈನ್ ಗ್ಯಾಪು. 5 ಚೈನ್ ಗ್ಯಾಪ್ ಮೇಲೆ 5 ಚೈನೇ ಬರುತ್ತೆ. ಲಾಕ್ ಮೇಲೆ ಲಾಕ್ ಬರುತ್ತೆ. ಅದಾದಮೇಲೆ 3 ಚೈನ್ ಗ್ಯಾಪ್ಗೂ ನಾನು 3 ಚೈನ್ ಇಲ್ಲಿಂದ ಡೈರೆಕ್ಟಾಗಿ ನಾವು ಆ ಆರ್ಚ್ನ ಮಾಡ್ಬೋದು. ಅದು ಬೇರೆ ಥರ ನಮಗೆ ಡಿಸೈನ್ ಕಾಣಿಸುತ್ತೆ. ಬಟ್ ನಾನಿಲ್ಲಿ ಬೇರೆ ಥರ ಮಾಡಿ ತೋರಿಸ್ತಾ ಇದ್ದೀನಿ. 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಹಾಕ್ಕೊಂಬಿಡಿ. ಹಾಕ್ಕೊಂಡ್ಮೇಲೆ ಇವಾಗ 6 ಚೈನ್ ಗ್ಯಾಪ್ ಇರುತ್ತಲ್ಲ ಅದರೊಳಗಡೆಗೆ ಡಬಲ್ ಕ್ರೋಶೆಟ್ನ ಮಾಡಬೇಕು. ಒಂದೊಂದು 6 ಚೈನ್ ಗ್ಯಾಪ್ ಒಳಗಡೆಗೂ ಒಂದೊಂದು ಆರ್ಚ್ ಬರುತ್ತೆ. ನೋಡಿ ಈ ರೀತಿ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ. ಆ 6 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ಮೇಲಕ್ಕೆ ಎತ್ಕೊಳ್ಳಿ. 2 2 ಇದು ಡಬಲ್ ಕ್ರೋಶೆಟ್. ಸೊ ಇಲ್ಲಿ ಡಬಲ್ ಕ್ರೋಶೆಟ್ ನೀವು 10 ಮಾಡ್ಕೋಬೋದು ಅಥವಾ 12 ಈ ರೀತಿ ಮಾಡ್ಕೋಬೋದು. ಇಲ್ಲ 8 ಕೂಡ ಮಾಡ್ಕೋಬೋದು. 5 ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಇಲ್ಲಿ ನಾನು ಯಾವಾಗಲೂ ಸ್ಮಾಲ್ ಬೀಡ್ ತಗೋತಾ ಇದ್ದೆ, ರೌಂಡ್ ಬೀಡು. ಆ ಸ್ಮಾಲ್ ಬೀಡ್ಗಿಂತ ಇದು ಸ್ವಲ್ಪ ದಪ್ಪ ಇದೆ. ಸ್ಮಾಲ್ ಬೀಡ್ ಅಲ್ಲ, ಸ್ಮಾಲ್ ಬೀಡ್ಗಿಂತ ಸ್ವಲ್ಪ ದಪ್ಪ. ಏಕೆಂದರೆ ನಾವು ಇಲ್ಲಿ 3 ಆರ್ಚ್ ಬರುತ್ತಲ್ಲ, 3 ಆರ್ಚಿಗೆ 3 ಬೀಡ್ ಅಷ್ಟೇ ಯೂಸ್ ಮಾಡ್ತಾ ಇರೋದು. ಜಾಸ್ತಿ ಬೀಡ್ ಯೂಸ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಆ ಪುಟ್ ಬೀಡ್ ಬದಲು ಅದಕ್ಕಿಂತ ಸ್ವಲ್ಪ ದೊಡ್ಡ ಬೀಡನ್ನ ಯೂಸ್ ಮಾಡಿದ್ದೀನಿ. ಇವಾಗ ಬೀಡ್ ಆ್ಯಡ್ ಮಾಡಿದ್ಮೇಲೆ ಮತ್ತೆ 5 ಕಂಬಗಳನ್ನ ಮಾಡ್ಕೊಳ್ಳಿ. ನೀವು 8, 10, 12 ಎಷ್ಟಾದರೂ ಮಾಡ್ಕೋಬೋದು. ಯಾಕೆಂದರೆ ಬೀಡನ್ನ ಆ್ಯಡ್ ಮಾಡ್ತಿರೋದ್ರಿಂದ ಈಕ್ವಲ್ ಆಗಿ ಬರೋ ರೀತಿನಲ್ಲಿ ಮಾಡ್ಕೊಳ್ಳಿ. ಬಟ್ ಎಲ್ಲ ಆರ್ಚ್ಗಳು ಒಂದೇ ಸಮ ಬರಬೇಕು. ಆವಾಗ ಕೌಂಟಿಂಗ್ ನೀವು ಈಗ ಫಸ್ಟ್ ಆರ್ಚ್ ಏನಾದರೂ 10 ಕಂಬ ಅಥವಾ 12 ಕಂಬ ಮಾಡ್ಕೊಂಡ್ರಿ ಅಂದರೆ ಸೆಕೆಂಡ್ ಇನ್ನೆಲ್ಲ ಆರ್ಚ್ಗಳನ್ನೂ ಸೇಮ್ ಕಂಬಗಳಷ್ಟೇ ಮಾಡ್ಕೋಬೇಕು. ಈಗ 5 ಆಯಿತು. ಇವಾಗ ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೊಂದು ಲಾಕ್ನ ಮಾಡ್ಕೊಂಬಿಡಿ. 6 ಚೈನ್ ಗ್ಯಾಪ್ ಬೇಸ್ ಲೈನ್ದು ಲಾಕ್ ಮಾಡಿದ್ದೀವಲ್ಲ, ಆ ಲಾಕ್ ಮೇಲೊಂದು ಲಾಕ್ನ ಮಾಡ್ಕೋಬೇಕು. ಇದು ಒಂದು ಆರ್ಚು ಫಿನಿಶ್ ಆಯಿತು. ಸೊ ಇದೇ ರೀತಿ ನಾವು ಎಲ್ಲ ಆರ್ಚ್ಗಳನ್ನೂ ಮಾಡ್ಕೊತ ಹೋಗಬೇಕು. ಇವಾಗ ನಾನಿಲ್ಲಿ ಫಸ್ಟ್ ಆರ್ಚು 10 ಕಂಬಗಳಷ್ಟೇ ಮಾಡ್ಕೊಂಡಿದ್ದೀನಿ. 6 ಚೈನ್ ಗ್ಯಾಪಿಗೆ 10 ಕಂಬನ ಮಾಡ್ಕೊಂಡಿದ್ದೀನಿ.
ಇವಾಗ ನಾನು ಎಲ್ಲ ಆರ್ಚನ್ನು 10 ಕಂಬಗಳು ಮಾಡ್ಕೊತಾ ಹೋಗ್ತೀನಿ. ಇವಾಗ ಸೇಮ್ ಇಲ್ಲೂ ಅಷ್ಟೇ 5 ಕಂಬ ಮಾಡ್ಕೊಳ್ಳಿ, ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಆನಂತರ ಮತ್ತೆ 5 ಕಂಬಗಳನ್ನ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ಟು ಫಸ್ಟ್ ಸ್ಟೆಪ್ಪಲ್ಲಿ ಮಾತ್ರ ಟ್ರಿಪಲ್ ಕ್ರೋಶೆಟ್ ಬರುತ್ತೆ. ಸೆಕೆಂಡ್ ನಾವು ಈ ಆರ್ಚ್ ಮಾಡುವಾಗ ಮಾತ್ರ ಡಬಲ್ ಕ್ರೋಶೆಟ್ನ ಮಾತ್ರ ಬಳಸ್ತಾ ಇರೋದು ನಾನಿಲ್ಲಿ. ಸೊ 5 ಕಂಬಗಳಾದಮೇಲೆ ಮತ್ತೆ ಲಾಕ್ ಮೇಲೊಂದು ಲಾಕ್ನ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡಬೇಕು. ಮತ್ತು ಸೇಮ್ ನೆಕ್ಸ್ಟ್ ಥರ್ಡ್ ಆರ್ಚ್ಗೂ ಕೂಡ ಸೇಮ್ ಮಾಡ್ಕೊಳ್ಳೋಣ. 10 ಕಂಬಗಳು, 5 ಕಂಬ ಆದಮೇಲೆ ಒಂದು ಬೀಡು ಮತ್ತು 5 ಕಂಬಗಳು. ಸೊ ಇದು ನಮಗೆ ಸ್ವಲ್ಪ ಪೆಟಲ್ಸ್ ನೋಡಿ ನಮಗಿಲ್ಲಿ 30 ಕಂಬಗಳನ್ನ ಹಾಕ್ದಂಗೆ ಆಗುತ್ತೆ ಈ ಸ್ಟೆಪ್ಪಲ್ಲಿ. ಫಸ್ಟ್ ಸ್ಟೆಪ್ಪಲ್ಲಿ 18 ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಅದಾದಮೇಲೆ 6 ಚೈನ್ಗಳನ್ನ ಹಾಕ್ಬಿಟ್ಟು 6 ಕಂಬಕ್ಕೆ ಲಾಕ್ ಮಾಡ್ಕೊಳ್ತಾ ಒಂದು ಬೇಸ್ ಲೈನ್ನ ರೆಡಿ ಮಾಡ್ಕೊಳ್ಬೇಕು. ಅದಾದಮೇಲೆ ಮತ್ತೆ 6 ಚೈನ್ ಗ್ಯಾಪ್ ಒಳಗಡೆಗೆ ಒಂದೊಂದು ಆರ್ಚ್ನ ಮಾಡಬೇಕು. ಈಗ ಲಾಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊಂಬಿಡಿ. 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಹಾಕ್ಕೊಳ್ಳಿ, ಮತ್ತು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕ್ಕೊಳ್ಳಿ. ತುಂಬ ಕಷ್ಟ ಏನಿಲ್ಲ, ಈಸಿಯಾಗೆ ಮಾಡ್ಕೊಂಡು ಹೋಗ್ಬೋದು. ಬಟ್ ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಲುಕ್ ಅಂತೂ. ತುಂಬ ಹೆವಿಯಾಗಿ ಬೀಡ್ ಬೇಡ ಅನ್ನೋರಿಗೆ ನೀವು ಈ ರೀತಿ ಒಂದು ಡಿಸೈನ್ನ ಸೂಪರಾಗಿ ಎಲಿಗೆಂಟ್ ಆಗಿರೋಂಥ ಒಂದು ಡಿಸೈನ್ನ ಮಾಡ್ಬೋದು. ಈಗ 3 ಚೈನ್ ಗ್ಯಾಪ್ ಕೆಳಗೆ 3 ಚೈನು. ಅದೇ ರೀತಿ ನಾವು ಆರ್ಚ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನೋಡಿ ಈ ರೀತಿ ಅದೊಂಥರ ಫ್ಲವರ್ ಟೈಪಲ್ಲೂ ಕಾಣುತ್ತೆ. 3 ಪೆಟಲ್ ಬಂದಂಗೆ ಇರುತ್ತೆ ಮತ್ತು 3 ಆರ್ಚ್ಗಳು ಮಾಡ್ದಂಗೂ ಇರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್, ಫೈನಲ್ ಲುಕ್. ಮತ್ತು ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದೆ ನನಗೆ ಗೊತ್ತಿಲ್ಲ, ರಿಯಲ್ಲಾಗಿ ಆರ್ಚ್ಗಳು ಕೂಡ ತುಂಬ ದೊಡ್ಡದಾಗೆ ಕಾಣಿಸ್ತಾ ಇತ್ತು. ದೊಡ್ಡದಾಗೆ ಆರ್ಚ್ಗಳು ಬರುತ್ತೆ. ನೋಡಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ, ಒಂದಷ್ಟು ಆರ್ಚ್ಗಳನ್ನ ಹಾಕ್ಕೊಂಡಿರೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಮಧ್ಯದಲ್ಲಿ ನಮಗೆ ಕುಚ್ಚುಗಳು ಬರುತ್ತೆ. 5 ಚೈನ್ ಗ್ಯಾಪ್ ಏನು ಬಂದಿದೆ ಅಲ್ವಾ, ಅಲ್ಲಿಗೆ ಕುಚ್ಚುಗಳು ಬರುತ್ತೆ ನಮಗೆ. ಮತ್ತು ನಾವು ಕಂಬಗಳನ್ನ ಹಾಕುವಾಗ ಕೌಂಟಿಂಗ್ ಮಾತ್ರ ಮಿಸ್ ಮಾಡಬೇಡಿ. ಏಕೆಂದರೆ ನಿಮಗೆ ಕೌಂಟಿಂಗ್ ಮಿಸ್ ಮಾಡಿದ್ರಿ ಅಂತ ಅಂದರೆ ಆರ್ಚ್ದು ಶೇಪು ಬೇರೆ ಥರ ಆಗಿಬಿಡುತ್ತೆ. 3 ಈಕ್ವಲ್ ಆಗಿ ಎಲ್ಲ ಆರ್ಚ್ಗಳು ಒಂದೇ ಸಮನಾಗಿ ಕಾಣಿಸ್ಬೇಕು ನಮಗೆ. ನೋಡ್ತಾ ಇದ್ದೀರಾ ಇವಾಗ ನಿಮಗೆ ಹೇಗೆ ಒಂದೇ ಸಮ ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ತಿರ್ಬೋದು. ಎಲ್ಲ ಈಕ್ವಲ್ ಆಗಿ ಅನ್ನಿಸ್ಬೇಕು, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಫೈನಲ್ ಲುಕ್ಕು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ 187 ದಾರ ಹಾಕಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. 2 ಥ್ರೆಡ್ನು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಮಲ್ಟಿ ಕಲರಲ್ಲಿ ಕುಚ್ಚು ಕಟ್ಟಿದ್ದೀನಿ. ಒಂದೇ ಕಲರ್ ಅಂತ ಏನಿಲ್ಲ, ಬೇಕಾದ್ರೆ ನೀವು ಅದೊಂದು ಕಲರ್ ಇದೊಂದು ಕಲರಲ್ಲಿ ಕಟ್ಕೋಬೋದು, ಅಥವಾ ಒಂದೇ ಕಲರಲ್ಲಿ ಕೂಡ ಕಟ್ಕೋಬೋದು. ಈ ರೀತಿ 2 ಥ್ರೆಡ್ನು ಮಿಕ್ಸ್ ಮಾಡಿ ಕೂಡ ಕಟ್ಕೋಬೋದು. ಸೊ ಇದು ಫೈನಲ್ ಲುಕ್ಕು. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ.